ಒಂದು ಪಂಚರಾತ್ರದಲ್ಲಿ ಬಂದ ಒಂದು ಸ್ತೋತ್ರವನ್ನ ಇಲ್ಲಿ ಹೇಳಿದ್ದಾರೆ. ಎಲ್ಲ ಕಾಲದಲ್ಲೂ ಭಗವಂತನ ಯಾವ ರೂಪವನ್ನು ಚಿಂತಿಸಬೇಕು. ಇದು ಒಂದು ರೀತಿ ಕವಚ ಸ್ತೋತ್ರ ಇದ್ದ ಹಾಗೆ. ಒಂದು ರಕ್ಷಣೆಯ ಭಗವದ್ ರೂಪಗಳನ್ನು ಚಿಂತಿಸಬೇಕು ಅನ್ನೋದರ ಜೊತೆಗೆ ಎಚ್ಚರದಿಂದ ನಾವು ಈ ಕಾರ್ಯದಲ್ಲಿ ತೊಡಗಬೇಕು ಅನ್ನೋದನ್ನದು ಹೇಳುತ್ತೆ. ಪ್ರಾತರ್ನಾರಾಯಣಂ ಸ್ಮೃತ್ವಾ ತುಳಸಿ ಕೃಷ್ಣ ವಂದನಂ. ಬೆಳಗ್ಗೆ ಎದ್ದೊಡನೆ ಹರಿಹರಿ ನಾರಾಯಣ ಅಂತ ದೊಡ್ಡವರು ಸಾಮಾನ್ಯ ಹೇಳ್ತಾರೆ. ಮಧ್ಯರಾತ್ರಿ ಎದ್ದಾಗ ಹರಿ ಅಂತ ಹೇಳುದು ಅಂತ ಒಂದು ಕ್ರಮನೂ ಇದೆ. ಅದು ಕೂಡ ಶಾಸ್ತ್ರದಲ್ಲೇ ಬಂದ ಮಾತು. ರಾತ್ರಿ ಎದ್ದಾಗ ಮಧ್ಯ ಎಚ್ಚರ ಆಯ್ತು ಅಂದ್ರೆ ಹರಿಹರಿ ಅಂತ ಹೇಳ್ಕೊಳ್ಬೇಕು. ಬೆಳಿಗ್ಗೆ ಎದ್ದಾಗ್ಲೂ ಹಾಗೆ. ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದಾಗ ಹರೇ ರಾಮ ಅಂತ ಕೂಡ್ಲೆ ಈ ಕಲಿಸಂತಾರಣ ಉಪನಿಷತ್ತಿನ ಸಾಲನ್ನು ಹೇಳುವುದಿದೆ. ಇಲ್ಲಿ ಪ್ರಾತರ್ ನಾರಾಯಣಂ ಸ್ಮೃತ್ವ ಅಂದ್ರೆ ಸೃಷ್ಟಿಯ ಏಕೋ ನಾರಾಯಣ ಆಸೀತ್, ಸೃಷ್ಟಿಯ ಮೊದಲ ಭಗವಂತನ ರೂಪವನ್ನು ಹೇಳುವಾಗ ನಾರಾಯಣ ಅಂತ. ತುಳಸಿ ಕೃಷ್ಣ ವಂದನಂ, ಎದ್ದ ತಕ್ಷಣ ತುಳಸಿ ಸಹಿತನಾದ, ತುಳಸಿಯನ್ನು ಇಷ್ಟಪಡುವ, ತುಳಸಿಯ ಮಾಲಧಾರಿಯಾದ ಭಗವಂತನನ್ನ ವಂದಿಸುವುದು. ಕೆಲವರು ಬೆಳಿಗ್ಗೆ ಎದ್ದ ತಕ್ಷಣ ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಬಂದು ಅಲ್ಲಿ ಅದರ ಬುಡಕ್ಕೆ ಕೈ ಹಾಕಿ ಒಂದು ಚೂರು ಮಣ್ಣು ತೆಗೆದು ಹಣೆಗೆ ಹಚ್ಚಿಕೊಂಡು ಸೀದಾ ಶೌಚಗೃಹಕ್ಕೆ ಹೋಗುವುದಿದೆ. ಹಾಗೆ ಅಂದ್ರೆ ಅದು ಬೆಳಿಗ್ಗೆ ಎದ್ದ ತಕ್ಷಣ ತುಳಸಿಯ ಮಣ್ಣಿನಿಂದ ಹಣೆಗೆ ಮುಟ್ಟಿಸಿಕೊಂಡು ಅದೊಂದು ಶುದ್ಧಿಯ ಮೊದಲ ಕ್ರಮ. ತುಳಸಿ ಕೃಷ್ಣ ವಂದನಂ. ಶೌಚ ಕಾಲೇ ಕೇಶವಂತು, ಕೈಕಾಲು ತೊಳೆಯುವುದು ಅಥವಾ ಮಲಮೂತ್ರ ವಿಸರ್ಜನೆಯ ಸಂದರ್ಭದಲ್ಲಿ ದೇಹದಿಂದ ಮಲ ಹೊರಗೆ ಹೋಗಿ ದೇಹ ಅನ್ನುವ ದೇವರ ಮಂದಿರ ಶುದ್ಧಿ ಆಗ್ತಾ ಇದೆ ಅಂತ ಭಾವಿಸುವಾಗ ಕೇಶವನನ್ನ ಸ್ಮರಣೆ ಮಾಡಬೇಕು. ಇನ್ನು ಮೈ ತೊಳ್ಕೊಳ್ಳುವಾಗ ಸ್ನಾನದ ಹೊತ್ತಿಗೆ ಮಣ್ಣಿನಿಂದ ಮೈ ತೊಳ್ಕೊಂಡ್ರೆ ಎಂದೂ ಕೂಡ ಎಕ್ಸಿಮಾದಂತಹ ರೋಗ ಬರುವುದಿಲ್ಲ. ಮತ್ತು ಕಡಲೆ ಹಿಟ್ಟು ಇತ್ಯಾದಿ ಬಳಸುವುದು, ಇದು ಕೂಡ ಮಣ್ಣಂದ್ರೆ ಕೆಲವೊಂದು ಸರ್ತಿ ನಮಗೆ ಸಮಸ್ಯೆ. ಏನು ಮಣ್ಣು ತಂದು ಆಮೇಲೆ ನಾವು ಉಪಯೋಗಿಸುವ ಶೌಚಗೃಹವೇ ಬಂದ್ ಆಗುವ ಸ್ಥಿತಿಗೆ ಬರಬಾರದು. ಹಿಂದೆ ಆದ್ರೆ ನದಿಯಲ್ಲಿ ಅಥವಾ ಕೆರೆಯಲ್ಲಿ ಸ್ನಾನ ಇದ್ದದ್ರಿಂದ ನೀವು ಮಣ್ಣಿನಿಂದ ಮೈ ತೊಳ್ಕೊಂಡು ಹೋಗಿ ನದಿ ಕೆರೆಯಲ್ಲಿ ಮುಳುಗಿದ್ರು ಅಥವಾ ಬಾವಿ ಕಟ್ಟೆಯಲ್ಲಿ ನೀವು ನೀರು ಎಳೆದು ಸ್ನಾನ ಮಾಡುದು ಅಂತಂದಾಗ ಅದು ತೋಟಕ್ಕೆ ಪಕ್ಕದಲ್ಲೇ ಇನ್ನೊಂದು ತೆಂಗಿನ ಕಟ್ಟೆಯೋ ಇನ್ನೊಂದು ಇರ್ತಿತ್ತು, ಹೋಗ್ಲಿಕ್ಕೆ ಸುಲಭ ಆಗ್ತಿತ್ತು. ಈಗ ನಮ್ಮ ಸಿಸ್ಟಮ್ಗಳೆಲ್ಲ ಮನೆ ಒಳಗೆ ಬಾತ್ರೂಮ್ ಇರುವುದರಿಂದ ಕಟ್ಟಿಕೊಂಡ್ರೆ ಮನೆಯಲ್ಲೇ ಸಮಸ್ಯೆ ಆಗುತ್ತೆ. ಆದ್ರೆ ಮಣ್ಣಿನಿಂದ ಸ್ನಾನ ಮಾಡುವುದರ ಲಾಭ ಮೈ ಬೆವರುವುದಿಲ್ಲ ಮತ್ತು ಯಾವತ್ತೂ ಚರ್ಮದ ರೋಗ ಬರಲಿಕ್ಕೆ ಅವಕಾಶ ಕೊಡಲ್ಲ. ಚರ್ಮದ ಮೈಕಾಂತಿ ಅದೇನು ಹಚ್ಚಿಕೊಳ್ಳದೆಯೂ ಬರುತ್ತೆ. ಮತ್ತು ಅದು ಕೂಡ ಮಣ್ಣೆ ಆದ್ರಿಂದ ಶರೀರದ ಭಾಗವೂ ಕೂಡ ಮಣ್ಣಿನ ಸಂಪರ್ಕದಿಂದಾಗಿ ಸಹಜವಾಗಿ ಚರ್ಮದಲ್ಲಿ ಒಂದು ಸೌಂದರ್ಯ ಸ್ನಿಗ್ಧತೆ ಬರುತ್ತೆ. ಅಲ್ಲಿ ತ್ರಿವಿಕ್ರಮನ್ನ ಸ್ಮರಣೆ ಮಾಡಬೇಕು. ತ್ರಿವಿಕ್ರಮ ಭಗವಂತನ ವಾಮನನ ನಂತರ ಬೆಳೆದು ನಿಂತ ರೂಪ, ಮೈ ಇಡೀ ಆವರಿಸಿದ ರೂಪ ಅಂತ ಅರ್ಥ. ಪಾದದಿಂದ ಹಿಡಿದು ಮುಡಿಯ ತನಕದ ಎಲ್ಲ ಭಾಗಗಳಲ್ಲೂ ಇರುವುದು ಚರ್ಮ. ಹಾಗೆ ಇಡೀ ಜಗತ್ತಿನಲ್ಲೇ ಎಲ್ಲ ಭಾಗಕ್ಕೂ ಚರ್ಮದಂತೆ ಆವರಿಸಿಕೊಂಡು ತನ್ನೊಳಗೆ ಇರಿಸಿಕೊಂಡವನಾದ್ರಿಂದ ಅವನನ್ನ ತ್ರಿವಿಕ್ರಮನನ್ನ ಸ್ಮರಣೆ ಮಾಡಬೇಕು ಅಂತ. ದಂತಧಾವನ ಕಾಲೇತು ಹರಿರ್ಥೇಯೋ ಭುಜಾಷ್ಟಕ. ದಂತಧಾವನ ಹಲ್ಲು ತೊಳೆಯುವುದು, ಕಾಲೆ ಹರಿಹಿತ್ಯಯ, ಮತ್ತೆ ಅಲ್ಲಿ ಹರಿಯನ್ನ ಸ್ಮರಿಸಬೇಕು. ಅಂದ್ರೆ ಎದ್ದಾಗೊಮ್ಮೆ ಹರಿ ಅಂತ ಎದ್ದೆವು. ಇಲ್ಲೊಂದು ವಿಶೇಷ ಇದೆ, ಭುಜಾಷ್ಟಕ 8 ತೋಳಿನ ಹರಿಯನ್ನ ಸ್ಮರಿಸಬೇಕು. ಮುಖ ಪ್ರಕ್ಷಾಲನೆ ಕಾಲೆ ಮಾಧವಂ ಮನಸಾ ಸ್ಮರೇತ್.
ಮುಖ ಪ್ರಕ್ಷಾಳನ, ಮುಖ ತೊಳೆಯುವಾಗ ಮಾಧವನನ್ನ ಸ್ಮರಿಸಬೇಕು. ಮಾಧವನ ಸ್ಮರಣೆಯಿಂದ ಮುಖ ಪ್ರಕ್ಷಾಳನೆ ಮಾಡುವಾಗ ನಮ್ಮಲ್ಲಿ ಆ ನಾಮಸ್ಮರಣೆ ವಿಶೇಷವಾದ ರಕ್ಷೆಯನ್ನು ಕೊಡುತ್ತೆ. ಗವಾಂ ಖಂಡೂಯನೇ ಕಾಲೆ ಸ್ಮರೇದ್ ಗೋವರ್ಧನಂ ಹರಿ. ಇದಾದ್ಮೇಲೆ ಸೀದಾ ಕೊಟ್ಟಿಗೆಗೆ ಹೋಗ್ಬೇಕು. ಅಂದ್ರೆ ಆಗ ಇದ್ದ ಕ್ರಮವನ್ನು ಅವರು ಋಷಿಗಳ ಕಾಲದ ಬದುಕನ್ನು ಹೇಳ್ತಾ ಇದ್ದಾರೆ. ಸೀದಾ ಕೊಟ್ಟಿಗೆಗೆ ಹೋಗಿ ಅದರ ಮೈ ಸವರಿ ಅತ್ಯಂತ, ಅಂದ್ರೆ ಹಿಂದೆ ಹೇಗೆ ಅಂದ್ರೆ ಇದಾದ ತಕ್ಷಣ ಅವುಗಳಿಗೆ ಮೇವು ಹಾಕುದು, ಅವುಗಳಿಗೆ ಹೋಗಿ ನಮಸ್ಕಾರ ಮಾಡುದು, ಆಮೇಲೆ ಅವುಗಳಿಗೆ ಕಚ್ಚಿಡುದು ಇತ್ಯಾದಿಗಳೆಲ್ಲ ಮಾಡ್ತಾರೆ. ಮತ್ತೆ ಸ್ವಲ್ಪ ಹೊತ್ತು ಮೈ ಸವರಿ ಅವುಗಳ ಸೇವೆ ಮಾಡಬೇಕು. ಒಳ್ಳೆಯ ಸಂತತಿಗಾಗಿ ಅಥವಾ ಆರೋಗ್ಯದ ದೃಷ್ಟಿಯಿಂದ ಕೌ ಕಡ್ಲಿಂಗ್ ಅಂತ ಈಗ 10,000 50,000 ಎಲ್ಲ ಇಸ್ಕೊಂಡು ಮಾಡಿಸಿ ಕಳಿಸ್ತಾರೆ. ಹಿಂದೆ ಅದು ಅತ್ಯಂತ ನಿತ್ಯದ ಸಹಜ ಕ್ರಿಯೆ ಆಗ್ತಿತ್ತು. ಹಾಗಾಗಿ ಮಾನಸಿಕ ತುಮುಲ ಏನೇ ಇದ್ರೂ ಕೂಡ ಹಸುಗಳ ಸೇವೆಯಿಂದ ಪರಿಹಾರ ಆಗುತ್ತೆ. ದೈಹಿಕ ರೋಗವೂ ಕೂಡ, ನಿಮ್ಗೆ ತುಂಬಾ ತಲೆನೋವಿದೆ ಅಂದ್ರೆ ಎಷ್ಟು ವರ್ಷ ಆದ್ರೂ ಪರಿಹಾರ ಆಗದ್ದಾದ್ರೆ ದಿನಾ ಒಂದು 15-20 ನಿಮಿಷ, ಒಂದು 10-15 ದಿವಸ ಕೊಟ್ಟಿಗೆಯಲ್ಲೇ ನೀವು ಕಾಲಗಳಿರ್ಲಿಕ್ಕೆ ಶುರು ಮಾಡಿದ್ರೆ, ಅಲ್ಲಿಯ ಗಾಳಿ, ಅಲ್ಲಿಯ ಆ ವಾತಾವರಣಕ್ಕೆ ನಿಮ್ಮ ಮನಸ್ಸು ಸೆಟ್ ಆಯಿತು ಅಂದ್ರೆ ಎಲ್ಲಾ ತರದ ಮಾನಸಿಕ ಹಿಂಸೆಗಳ ಪರಿಹಾರದ ಜೊತೆಗೆ, ಒತ್ತಡ ನಿವಾರಣೆಯ ಜೊತೆಗೆ, ತಲೆನೋವಿನಂತಹ ಅತ್ಯಂತ ಅಂದ್ರೆ ಅಲರ್ಜಿ, ತಲೆನೋವು ಇದೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಇದೊಂದು ಸುಮ್ಮನೆ ಮೇಲ್ನೋಟದ ಪರಿಹಾರವನ್ನು ಹೇಳಿದೆ. ಇಂಥದ್ದು ನೂರಾರು ಉಪಯೋಗಗಳು ಅಲ್ಲಿದೆ. ಆಗ ಯಾರನ್ನ ಸ್ಮರಿಸಬೇಕು? ಬರೀ ಹಾಗೆ ಮಾಡಿದ್ರೆ ಸಾಕಾಗುದಿಲ್ಲ. ಗೋವರ್ಧನನನ್ನ ಸ್ಮರಿಸಬೇಕು. ಗೋವರ್ಧನಂ ಹರಿಂ, ಗೋವುಗಳಿಗೆ ರಕ್ಷಣೆ ನೀಡಿದ, ಪರ್ವತವನ್ನೇ ಎತ್ತಿ ಅವುಗಳಿಗೆ ಭರವಸೆ ತುಂಬಿ ಅಂತಂದ್ರೆ ಅದರ ಮೈ ತಿಕ್ಕುವುದು, ಅದಕ್ಕೆ ತುರಿಕೆಯಾದ ಹಾಯ್ಬಹುದು ಅಥವಾ ಸ್ವಭಾವ ಹಾಗಿರುತ್ತೆ. ಆದ್ರೆ ಸಹಜವಾಗಿ ಬಹಳ ಇಷ್ಟಪಡುತ್ತೆ. ಅದರ ಮೈ ಕೆಳಭಾಗದ ಗಂಗೆಯ ತೊಗಲನ್ನ ಎಷ್ಟು ನೀಟಾಗಿ ನಾವು ಸವರ್ತೀವೋ ಅಷ್ಟು ಅದು, ಯಾಕಂದ್ರೆ ನಮ್ಮ ಹಾಗೆ ಅವುಗಳಿಗೆ ಅಂದ್ರೆ ತುರಿಸ್ಕೊಳ್ಳಿಕ್ಕೆ ಕೈ ಇಲ್ಲ, ಕಾಲಿಲ್ಲ. ನಾಯಿ ನೆಲಕ್ಕೆ ಹೊರಗೆ ಉಲ್ಟಾ ಪಲ್ಟ ಎಲ್ಲ ಹಾರಿ ತುರಿಸ್ಕೊಳ್ತದೆ. ಅದನ್ನ ಸವರೋದ್ರಿಂದ, ನಾಯಿನ ಇತ್ಯಾದಿಗಳ ಸವರದಿಂದ ರೋಗನೇ ಬರುತ್ತೆ. ಆದ್ರೆ ಹಸುವಿನ ಸವರಿಕೆಯಿಂದ ನಮ್ಮ ದೇಹಕ್ಕೆ ಅನೇಕ ತರದ ಸಾತ್ವಿಕವಾದ ಶಕ್ತಿಯ ಪಾತ ಉಂಟಾಗುತ್ತೆ. ಇಡೀ ಜಗತ್ತಿನ ಅನೇಕ ಗ್ರಹಗೋಳಗಳ ಸಂಪರ್ಕ ಸಾಧನ ಅದು ಹಸು ಅಂತ. ಹೀಗೆ ನೂರಾರು ಕಾರಣಗಳಿಂದ ಅದರ ಮೈಯ ಒರೆಸುವಿಕೆ ಅನ್ನೋದು ಬಹಳ ಪುಣ್ಯಪ್ರದವಾದದ್ದು. ಗವಾಂ ದೋಹನ ಕಾಲೇತು ಗೋಪಾಲ ಸ್ವಾಮಿನ ಸ್ಮರೆ. ಹಿಂದೆ ಇದ ಅಕ್ಕಚಿಟ್ಟು ಅವುಗಳಿಗೆ ಹಿಂಡಿ ಇಟ್ಟಾದ್ಮೇಲೆ ಹಾಲು ಕರೆಯುವುದು ಮೊದಲ ಕೆಲಸ. ಅಂದ್ರೆ ಮುಂದಿನ ನಿತ್ಯದ ಎಲ್ಲ ಕೈಂಕರ್ಯಗಳಿಗೆ, ಪೂಜೆಗೆ, ಇದಕ್ಕೆಲ್ಲ ಮೊದಲು ಹಾಲು ತಯಾರಿರಬೇಕು. ಹಾಗಾಗಿ ಹಾಲು ಕರೆಯುವುದು ಅಂತಂದಾಗ ಎರಡೂ ಅವಕಾಶಗಳಿರ್ತಿದ್ವು. ಗಂಡಸರು ಕರಿತಿದ್ರು, ಹೆಂಗಸರು ಕರಿತಿದ್ರು. ಗೋಪಾಲ ಸ್ವಾಮಿಯಾದ ಗೋಪಾಲ ಕೃಷ್ಣ ರೂಪ ಪರಮಾತ್ಮನನ್ನ ದೋಹನ ಕಾಲ ಅಂದ್ರೆ ಕರೆಯುವುದು, ಹಾಲು ಕರೆಯುವ ಕಾಲ. ಅದಾದ್ಮೇಲೆ ಹಾಲು ಒಳಗ್ ತಂದ ಮೇಲೆ ನಿನ್ನೆ ಹೆಪ್ಪಾಕಿದ ಮೊಸರನ್ನ ಮಥನ ಮಾಡುವುದು ಮತ್ತಿನ ಕೆಲಸ ಮನೆಯಲ್ಲಿ. ಅಂದ್ರೆ ಇದು ಎಲ್ಲ ಒಬ್ರೇ ಮಾಡಿದ್ರೆ ಇದು ಸಮಸ್ಯೆ. ನಮಗೆ ಎಲ್ಲಾ ಕಾಲದಲ್ಲೂ ಏನಿರ್ಬೇಕು ಅನ್ನೋದನ್ನ ಹೇಳ್ತಾರೆ. ಇದು ಒಬ್ಬರಿಗೆ ಹೇಳಿದ್ದಲ್ಲ, ಒಬ್ಬೊಬ್ರು ಒಂದೊಂದು ಮಾಡ್ತಾ ಹೋಗ್ತಾರೆ. ಒಬ್ರು ಹಾಲು ಕರೀಲಿಕ್ಕೆ ಹೋದ್ರೆ ಇನ್ನೊಬ್ರು ಮೊಸರು ಕಡಿಲಿಕ್ಕೆ ಬರ್ತಾರೆ. ಆಗ ಕೂಡು ಕುಟುಂಬಕ್ಕೆ ಇಷ್ಟು ಹಂಚಿಕೊಳ್ಳುವ ಕೆಲಸ ಇದ್ದದ್ರಿಂದ ಯಾರಿಗೂ ಹೊರೆ ಆಗ್ತಿರ್ಲಿಲ್ಲ. ಬಹಳ ಜನಕ್ಕೆ ತಪ್ಪು ಕಲ್ಪನೆ ಇದೆ ಇವತ್ತಿಗೂ. ಈ ತಪ್ಪು ಕಲ್ಪನೆ ಹುಟ್ಟಿಸಿದ್ದಾರೆ. ಬಹಳ ಜನ ಇರುವ ಮನೆಯ ವಾತಾವರಣದಲ್ಲಿ ಯಾವಾಗಲೂ ಬೈ ಜಗಳ ಆಗ್ತಾ ಇರುತ್ತೆ ಅಂತ. ಒಬ್ಬ ಯೋಗ್ಯನಾದ ಯಜಮಾನ ಇಲ್ಲದೆ ಇದ್ದಾಗ ಹೀಗಾಗುವ ಸಾಧ್ಯತೆ ಇದೆ. ಆದ್ರೆ ಆಗ ಎಲ್ಲ ಗೃಹಸ್ಥ ಧರ್ಮವನ್ನು ಚೆನ್ನಾಗಿ ಮನೆ ತುಂಬ ಪಾಲನೆ ಮಾಡ್ಲಿಕ್ಕೆ ಆಗ್ತಿದೆ ಅಂದ್ರೆ ಅದಕ್ಕೆ ಕಾರಣ ಈ ರೀತಿಯಾದ ಜೀವನ ಶೈಲಿ. ದಧಿಮಂಥನ ಮಾಡುವಾಗ ವಾಮನನನ್ನ ಸ್ಮರಿಸಬೇಕು ಅಂತ. ತುಪ್ಪ ಕಾಯಿಸುವಾಗ
ಘೃತೆ ಕೃಷ್ಣಂದು ಸಂಸ್ಮರೇತ್. ನಾವು ಕಾಯಿಸುವುದು ಅಂತಲ್ಲ, ಹಾಕೊಳ್ತೀವಿ ಅಂತಂದಾಗ್ಲೂ ಸರಿ. ದಧಿಯನ್ನ ಹಾಕೊಳ್ಳುವಾಗ ವಾಮನನ ದಧಿ ವಾಮನ ಸ್ತೋತ್ರ ಅಂತಾನೆ ಒಂದು ಸ್ತುತಿ ಇದೆ. ಮೊಸರು ಕಂಡಾಗಲೆಲ್ಲ ವಾಮನನ ನೆನಪಾಗಬೇಕು, ತುಪ್ಪ ಕಂಡಾಗಲೆಲ್ಲ ಕೃಷ್ಣನನ್ನ ಸ್ಮರಣೆ ಮಾಡಬೇಕು. ಇನ್ನೊಬ್ರಿಗೆ ಹಾಕುವಾಗ ಆಗ್ಲಿ, ನಾವು ಹಾಕೊಳ್ಳುವಾಗ ಆಗ್ಲಿ. ವಾರಾಹಂ ಮೃತ್ತಿಕಾ ಸ್ನಾನೆ, ತುಪ್ಪ ಕಾಯಿಸಿ ಇಟ್ಟ ಮೇಲೆ ಸ್ನಾನಕ್ಕೆ ಹೊರಟ್ರೆ ಆಗ ಮೃತ್ತಿಕೆಯಿಂದ ಸ್ನಾನ ಮಾಡುವುದು ಅಂತಂದಾಗ ವರಾಹ ರೂಪಿ ಪರಮಾತ್ಮನನ್ನು ಚಿಂತಿಸಬೇಕು. ಆಮೇಲೆ ಉಪೇಂದ್ರಂ ವಸ್ತ್ರಧಾರಣೆ, ವಸ್ತ್ರವನ್ನ ಧರಿಸುವಾಗ ಉಪೇಂದ್ರ ರೂಪಿ ಪರಮಾತ್ಮನನ್ನು ಚಿಂತಿಸಬೇಕು. ಅನಾರ್ದ್ರಕ ವಸ್ತ್ರಾಣ ವಾಸುದೇವಂ ಸದಾ ಸ್ಮರೇ. ಈಗ ಸ್ನಾನ ಮಾಡಿ ಬಟ್ಟೆ ಹಿಂಡಿ ಒಂದ್ಸರ್ತಿ ಅದನ್ನು ಉಟ್ಕೊಳ್ತೇವೆ, ಆವಾಗ ಉಪೇಂದ್ರನನ್ನ ಸ್ಮರಣೆ ಮಾಡಿದ್ವಿ. ಆರ್ದ್ರ ಅಂದ್ರೆ ಒದ್ದೆ, ಅದು ಹೊರಗೆ ಬರುವ ತನಕ ಬೇಕು. ಯಾಕೆಂದ್ರೆ ನಾವು ನಮ್ಮ ಪೂಜೆಯ ಜಪದ ಅಥವಾ ಧ್ಯಾನದ ಹತ್ತಿರದ ಕೋಣೆಯಲ್ಲಿ ಹೊಸ ಒಗೆದ ಬಟ್ಟೆಯನ್ನು ಹಾಕಿರ್ತೇವೆ. ಅದನ್ನು ಬಂದು ಮತ್ತೆ ಉಡುವುದು ಅಂತಾದಾಗ ವಾಸುದೇವನ ಸ್ಮರಣೆ ಮಾಡ್ಬೇಕಂದ್ರೆ ಆರ್ದ್ರ ವಸ್ತ್ರದಲ್ಲಿ ಜಪಾನುಷ್ಠಾನ ಮಾಡಬಾರ್ದು ಅಥವಾ ಪೂಜೆ ಮಾಡಬಾರ್ದು. ಅದು ಶ್ರಾದ್ದಕ್ಕೆ ಮಾತ್ರ ಸಂಬಂಧಿಸಿದ್ದು. ಬೇರೆ ಕಡೆ ಎಲ್ಲ ಕಡೆಯೂ ಅದು ಅನರ್ಥಕಾರಿಯೇ. ನಮ್ಗೆ ಹೊಸ ಬಟ್ಟೆ ಇಲ್ಲ ಅಂತಂದಾಗ ಅವಾಗ 7 ಸರ್ತಿ ಝಾಡಿಸಿ ಅದರಲ್ಲಿ ನೀರೆಲ್ಲ ಹೊರಟು ಹೋಗುವಷ್ಟು ಹಿಂಡಿ ಉಟ್ಟುಕೊಂಡ್ರೆ 1 ದಿವಸಕ್ಕೋ ಯಾವತ್ತೋ ಆಪತ್ಕಾಲದಲ್ಲಿ ಅದನ್ನ ಹೇಳುದು. ಈಗ ಈ ವರ್ಷ ಪೂರ್ತಿ ಬದುಕಿನುದ್ದಕ್ಕೂ ನಾವು ಆಪತ್ಕಾಲ ಅಂತಾನೆ ಉಪಾಸನೆ ಮಾಡುವುದರಿಂದ ಬದುಕಿನಲ್ಲಿ ಆಪತ್ತು ಅನ್ನೋದು ತಾನಾಗಿ ಬರ್ತಾ ಇರುತ್ತೆ. ವಸ್ತುತಃ ನಾವು ಉಡುವ ಬಟ್ಟೆ ಹಸಿ ಇರಬಾರದು. ಆಗ ವಾಸುದೇವನ ಸ್ಮರಣೆ ಮಾಡಿ ಉಟ್ಕೊಳ್ಳುವಂತದ್ದು. ಪುಂಡ್ರಾನಾಂ ಧಾರಣೆ ಕಾಲೆ ಕ್ರುದ್ಧೋಲ್ಕಾದೀನಾಂ ಸಂಸ್ಮರೆ. ಇನ್ನು ಹಣೆ ಮೇಲೆ ತಿಲಕ ಇಟ್ಟು ನಾಮವನ್ನು ತೊಟ್ಟು ಇರುವ ಸಮಯದಲ್ಲಿ ಪುಂಡ್ರಾನಾಂ ಧಾರಣೆ ವೃದ್ಧೋಲ್ಕಾದಿ ಅಂತ ಒಂದು 5 ರೂಪಗಳಿವೆ. ವೃದ್ಧೋಲ್ಕ, ಪೌಲ್ಕ, ಗಿರೋಲ್ಕ, ದ್ಯೂಲ್ಕ, ಸಹಸ್ರೋಲ್ಕ ಅಂತ. ಅದು ಈ ಪಂಜಿನ ಹಾಗಿರುವ ಭಗವಂತನದ್ದೇ ರಕ್ಷಾ ರೂಪಗಳು, ನಮ್ಮನ್ನ ರಕ್ಷಿಸುವುದಕ್ಕೋಸ್ಕರ ಇರುವಂತಹ ರೂಪಗಳು. ಅದಕ್ಕೆ ಕ್ರುದ್ಧೋಲ್ಕ ಅಂತ ಹೆಸರು. ಅದು ದುಷ್ಟರನ್ನ ನಿಗ್ರಹ ಮಾಡ್ಲಿಕ್ಕೆ ನಮ್ಮ ಸುತ್ತ ಸದಾ ರಕ್ಷೆಗಾಗಿ ಇರುತ್ತೆ. ಅಂತಹದ್ದು ಕ್ರುದ್ಧೋಲ್ಕಾದಿ ಹರಿಂ ಸ್ಮರೇತ್.